ವಿಶ್ವ ಪರಿಸರ ದಿನ ಸಸಿ ನೆಟ್ಟು ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸಿದ ಸಿಕಲ್ ರಾಮಚಂದ್ರೇಗೌಡ. ಬಿಜೆಪಿ ಸೇವಾಸೌಧದಲ್ಲಿ ಅರ್ಥಪೂರ್ಣ ಪರಿಸರ ದಿನಾಚರಣೆ. ಗಿಡ ನೆಟ್ಟ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ವಿನೂತನ ಕಾರ್ಯಕ್ರಮ. ಪರಿಸರ ರಕ್ಷಣೆ ಜೊತೆಗೆ ಜೀವ ರಕ್ಷಣೆ, ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸಿ ಕಾಳಜಿ ಮೆರೆದ ಸಿಕಲ್ ರಾಮಚಂದ್ರೇಗೌಡ. ನಮಸ್ಕಾರ, ಸಮಂತ ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನದ ಅಂಗವಾಗಿ ರಾಜ್ಯದೆಲ್ಲೆಡೆ ಅನೇಕ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅದೇ ರೀತಿ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಇಂದು ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಕೇವಲ ಸಸಿ ನೆಡುವುದು ಮಾತ್ರವಲ್ಲದೆ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸುವ ಮೂಲಕ ಪರಿಸರ ರಕ್ಷಣೆಯ ಜೊತೆಗೆ ಜೀವ ರಕ್ಷಣೆಯ ಸಂದೇಶವನ್ನು ಸಾರಲಾಯಿತು. ವಿಶ್ವ ಪರಿಸರದ ದಿನದ ಪ್ರಯುಕ್ತ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಸೇವಾಸೌಧ ಕಚೇರಿಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆಯಲಾಯಿತು. ಸೇವಾಸೌಧದ ಆವರಣದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸಿ ಬೆಳೆಸಬೇಕು ಎಂಬ ಸಂದೇಶವನ್ನು ಈ ಮೂಲಕ ನೀಡಲಾಯಿತು. ಪರಿಸರ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಪರಿಸರ ರಕ್ಷಣೆಯ ಜೊತೆಗೆ ಜೀವ ರಕ್ಷಣೆಯು ಮುಖ್ಯ ಎಂಬುದನ್ನು ಸಾರುವ ನಿಟ್ಟಿನಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಆಗುಹೋಗುಗಳನ್ನು ಜನರಿಗೆ ತಲುಪಿಸುವ ಹಗಲಿರುಳು ರಸ್ತೆಯಲ್ಲಿ ಸಂಚರಿಸುವ ಪತ್ರಕರ್ತರಿಗೆ ಇದೇ ವೇಳೆ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಸಿಕಲ್ ರಾಮಚಂದ್ರೇಗೌಡರು ಸ್ವತಃ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸುವ ಮೂಲಕ ಅವರ ಸುರಕ್ಷತೆಯ ಬಗ್ಗೆ ವಿಶೇಷ ಕಾಳಜಿ ಮೆರೆದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ವಿಷಯವನ್ನು ಸಂಚಾರ ನಿಯಮ ಪಾಲನೆ ಮಾಡುವಂತೆ ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ಒಟ್ಟಿನಲ್ಲಿ ಸೇವಾಸೌಧದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಒಂದೆಡೆ ಹಸಿರು ಬೆಳೆಸುವ ಸಂಕಲ್ಪಕ್ಕೆ ಸಾಕ್ಷಿಯಾದರೆ ಮತ್ತೊಂದೆಡೆ ರಸ್ತೆ ಸುರಕ್ಷತೆಯ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದಗೌಡ, ಮಾಜಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸುರೇಂದ್ರಗೌಡ, ಶ್ರೀನಿವಾಸ್ ಹಾಗೂ ಬಿಜೆಪಿಯ ಇತರೆ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಇದರಲ್ಲಿ ಒಂದು ಗಿಡ ಉಳ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಸಾಕಷ್ಟು ಮರಗಳನ್ನು ಕಡಿತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮರ ಇದ್ದರೆ ಭೂಮಿ ಉಳಿತದೆ, ನಾವು ಉಳಿತೀವಿ. ಹಾಗಾಗಿ ಕಡಿಯೋದಕ್ಕಿಂತ ಜಾಸ್ತಿ ಮರನ ಉಳ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಆರೋಗ್ಯ ಬೇಕು. ಆಗ್ತಕ್ಕಂಥ ಪರಿಸರ ಕೆಡ್ತಾ ಇರ್ತಕ್ಕಂಥದ್ದನ್ನು ಸರಿ ಹೋಗ್ಬೇಕಂತ ಹೇಳಿದ್ರೆ ಮರ ಹೆಚ್ಚು ಬೆಳೆಸಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲಿ ಮಳೆ ಬಿದ್ದರೂ ಬೆಂಗಳೂರು ಅತಿ ಹೆಚ್ಚು ಮಳೆ ಬೀಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಮರ ಅಷ್ಟೊಂದು ಸಂರಕ್ಷಣವಾಗಿ ಜನ ಬೆಳೆಸ್ತಾ ಇದ್ದಾರೆ. ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ಮರ ಇದೆ. ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ವಿನಂತಿ ಮಾಡ್ತೀನಿ, ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಆದಮೇಲೆ ಇರ್ತಕ್ಕಂಥ ಮರಗಳನ್ನು ಕಡಿಮೆ ಮಾಡಿ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡ ರೈತರ ಆಹ್ವಾನನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ KIDBಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನು ಮಾಡಿದ್ರು, ಕಾಂಗ್ರೆಸ್ಸು ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ DC ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಎಲ್ಲ ಪೂರ್ತಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ, ಮನೆಯಲ್ಲಿರ್ತಕ್ಕಂಥ ಹಸುಗಳನ್ನ ಕೂಡ DC ಆಫೀಸ್ ಮುಂದಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನನ್ನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು, ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಕ್ಕೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ
ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ದೇವನಹಳ್ಳಿ ಹತ್ರ 1000 ಎಕರೆ ತಗೊಂಡಿದ್ದಾರೆ. 10-15 ವರ್ಷ ಇದೆ ಜಮೀನು ತಗೊಂಡು. ಕೈಗಾರಿಕೆಗಳು ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆ ಇದ್ರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬದ್ಧತೆ ಇದ್ರೆ, ಹತ್ತಿರದಲ್ಲೇ ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಜಮೀನು ತಗೊಂಡಿದ್ದಾರೆ. ಅವತ್ತು ತಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ 10 ಕೋಟಿ ಜಮೀನು ಆಗಿದೆ. ಜಮೀನು ಹತ್ರ ಇದುವರೆಗೂ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥದ್ದು ಯಾರು? ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KDB ಜಮೀನು ತಗೊಂಡಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ದಯಮಾಡಿ ಮೊದಲು ಅಲ್ಲಿ ಕೈಗಾರಿಕೆಗಳು ಬರಲಿ. ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೆಲಸ ಸಿಗಲಿ ಅಂತೇಳಿ ಈ ಒಂದು ಹೋರಾಟ ಏನಿದೆ, ರೈತ ಸಂಘ ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಕ್ಷದಿಂದ ಇಡೀ ಜಿಲ್ಲೆಯಿಂದ ಕೂಡ ಇವತ್ತು ಎಲ್ಲರೂ ಬಂದು ಬೈಕ್ ರ್ಯಾಲಿ ಏನು ಹಮ್ಮಿಕೊಂಡಿದ್ದಾರೆ. ಇವತ್ತು DC ಕಚೇರಿಯಿಂದ ಬೆಂಗಳೂರು ವಿಧಾನಸೌಧ ಚಲೋ ಅಂತ ಏನಿದೆ, ಇವತ್ತು ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರ ಮಕ್ಕಳು ಇದೇ ಒಂದು ಒಕ್ಕೂರಲ್ಲಿ ಬಂದು ಸರ್ಕಾರದ ವಿರುದ್ಧ ಕೂತ್ಕೊಂಡು ಅವರು ಜಮೀನು ಉಳಿಸ್ಕೋಬೇಕಂತ ವಿನಂತಿ ಮಾಡ್ಕೋತೀವಿ. ನಮಸ್ಕಾರ ಸರ್. ನಿಮ್ಮ ಸಾಕಷ್ಟು ಒಂದು 2-3 ಸಾವಿರ ನಮ್ಮ ಪಕ್ಷದಿಂದ ಬರ್ತಾ ಇದ್ದಾರೆ. ರೈತರ ಮಕ್ಕಳು ಸಾಕಷ್ಟು 10,000ವರೆಗೂ ಎಲ್ಲರೂ ಸೇರಿ 10,000ವರೆಗೂ ಬೈಕ್ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದೊಂದು ಹೋರಾಟ ರೈತರ ಉಳಿವಾಗಿ ದಯಮಾಡಿ ರೈತರ ಮಕ್ಕಳನ್ನ ಉಳಿಸ್ಬೇಕಂತ ವಿನಂತಿ ಮಾಡ್ತೀವಿ. ಈಗೇನು ರಾಜಕೀಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ತಾವೇನಂದ್ರೆ ಇವರೇನೋ ಹೊಸ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ತಮಗೇನೋ ಇದೆಯಾ ಅಂತ? ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಏನು ಇಂಜಿನ್ ಇದ್ದಿದ್ದು ಆ ಇಂಜಿನು ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡಿದಾರೆ ಅನ್ಕೋತೀನಿ. ಇವತ್ತು DK ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೆ ಏನು ಕುರ್ಚಿ ಕೂತ್ಕೊಂಡಿದ್ದಾರೆ, ಸಾಕಷ್ಟು ನಿರೀಕ್ಷೆ ಇದೆ. ಇವರೇನು ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಇದ್ದಾರಲ್ಲ, ಇವರು ಕೂಡ ಆ ಕೆಲಸ ಮಾಡ್ದಿರಾ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PR ರಿಂಗ್ ರೋಡ್ಗಳಿದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳು ಬರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಎಲ್ರಿಗೂ ಫೆಸಿಲಿಟಿ ಕೊಟ್ಟರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನರೇಟ್ ಮಾಡಲಿ. ಇವತ್ತು ಬಜೆಟ್ 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದ್ದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಲಿ. ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಅದಾದ್ಮೇಲೆ ಫ್ರೀ ಕೊಡಲಿ, ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ DK ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ತೀವಿ. ಸರ್ ಈಗೇನು 10 ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಆಗಿದೆ ಅಂತ. ಆದ್ರೂ ಈಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಒಂದು ಆಕ್ಷೇಪ ಇಲ್ಲ, ನಮ್ಮ ಬೆಂಬಲ ಇದೆ. ಆದರೆ ಆ ಕೊಡ್ತಿರ್ತಕ್ಕಂಥದ್ದನ್ನ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ರೀತಿ ಖಜಾನೆಗೆ ದುಡ್ಡು ಸೇರಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಬರೀ ಖಜಾನೆ ಈಗ ಟ್ಯಾಕ್ಸ್ ಕಟ್ಟೋದನ್ನ ಕಟ್ಬಿಟ್ಟು ಅದು ಟ್ಯಾಕ್ಸ್ನೆಲ್ಲ ಖಾಲಿ ಮಾಡಿ ಸಾಲ ಮಾಡಿ ಕೊಡ್ತಕ್ಕಂಥ ಕೆಲಸ ಬಿಟ್ಬಿಟ್ಟು ಖಜಾನೆ ಸುಮ್ಸೋಕ್ಕಂಥ ಕೆಲಸ ಏನು ಮಾಡ್ತಾರೆ, ಆ ಗ್ಯಾರಂಟಿನ ಕೊಡ್ಲಿ. ಫಸ್ಟ್ ನಮ್ಮ ಸರ್ಕಾರ ಬಂದರೆ, ನಮ್ಮ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ನಾವು ಆಗ್ರಹ ಮಾಡೋದು ಇದೇನೆ, ಸರ್ಕಾರದ ಖಜಾನೆ ತುಂಬಿಸೋದೇನೋ ಅಂತ ಪ್ಲಾನ್ ಮಾಡ್ತಕ್ಕಂಥದ್ದು ಒಂದು ತಾಕತ್ತಿದ್ರೆ DK ಶಿವಕುಮಾರ್ ಮಾಡಲಿ ಅಂತ ವಿನಂತಿ ಮಾಡ್ಕೊತೀವಿ. ಸರ್ ಈಗೇನು ಅವತ್ತು DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಅದರಲ್ಲೇನು 12 ಜನ ಸಚಿವರು ಪ್ರಮಾಣ ವಚನ ಮಾಡಿದ್ರು. ಈ ದಿನ ಒಬ್ಬರು ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಇದ್ರ ಹಿನ್ನೆಲೆ ಸರ್ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಆಂತರಿಕ ಏನು ಗುಂಪುಗಾರಿಕೆ ಇದೆಯಲ್ಲ, ಅದು ಈಗಾಗಲೇ ಶುರು ಆಗಿದೆ. ಇನ್ನ ಸ್ಟಾರ್ಟ್ ಆಗಲೇ ಇಲ್ಲ. ಸ್ಟಾರ್ಟ್ ಆಗಿದ್ದ ಮುಂಚೆನೆ ಬ್ರೇಕ್ ಆಗಿದೆ. ಇದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ನಡವಳಿಕೆಗಳು ಏನಾಗ್ತದೆ ದಿಕ್ಸೂಚಿ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಸರ್, ಇವಾಗ ಭಾನುವಾರ 2ನೇ ತಾರೀಕು ಶ್ರೀರಾಮ ಶೋಭಾಯಾತ್ರೆ, ಆದರೆ ಅದ್ರ ಬಗ್ಗೆ ಇವತ್ತು ದೇವರ ಕೆಲಸ ಮಾಡ್ತಕ್ಕಂಥದ್ದು ಯಾರೇ ಮಾಡಲಿ, ಅವ್ರು ಮಾಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ದೇವ್ರ ಕೆಲಸ ಮಾಡ್ತಕ್ಕಂಥವ್ರನ್ನು ಎಲ್ಲೂ ಒಟ್ಟಾಗಿ, ಇದನ್ನು ರಾಜಕೀಯ ಪಕ್ಷದ ಕೆಲಸ ಅಲ್ಲ, ಇದು ದೇವರ ಕೆಲಸ. ದೇವರು ಎಲ್ರಿಗೂ ಒಂದೇ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು,
JDS ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು, ಹಿಂದೂಗಳಿಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ದೇವ್ರ ಕೆಲಸ ಎಲ್ಲ ಒಟ್ಟಾಗಿ ಮಾಡು.